ಯಲ್ಲಾಪುರ ತಾಲೂಕಿನ ಬಿಲ್ಲಿಗದ್ದೆಯ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಅಷ್ಟಬಂಧ ಮಹೋತ್ಸವದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಧರ್ಮಸಭೆಯಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ದೇವಾಲಯವು ಊರಿನ ಹೃದಯ ಇದ್ದಂತೆ. ದೇವಾಲಯಗಳಲ್ಲಿ ಪೂಜೆ, ಉತ್ಸವ, ಧಾರ್ಮಿಕ ಕಾರ್ಯಕ್ರಮಗಳು ಸರಿಯಾಗಿ ನಡೆಯುತ್ತಿದ್ದರೆ ಊರು ಸುಭಿಕ್ಷವಾಗಿರುತ್ತದೆ. ಹೃದಯವು ಮನುಷ್ಯನ ದೇಹದ ರಕ್ತವನ್ನು ಶುದ್ಧೀಕರಿಸಿ ಆರೋಗ್ಯವನ್ನು ಕಾಪಾಡುವಂತೆ ದೇವಾಲಯಗಳು ಭಕ್ತರ ಅಶುದ್ಧ ಮನಸ್ಸುಗಳನ್ನು ಶುದ್ಧಗೊಳಿಸುತ್ತವೆ ಎಂದರು. ಶ್ರೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ ಅಘೋರೇಭ್ಯೋ ಘೋರೇಭ್ಯೋ ಘೋರ ಘೋರಧರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತಮೇ ಸೋಮನಸಸ್ತಮೇ ಭದ್ರಂಚಮೇ ಶ್ರೇಯಸ್ತಮೇ ಭಸ್ಯಸ್ತಮೇ ಯಶಸ್ತಮೇ ಭಗಸ್ತಮೇ ಕರುಣಂತಮೇ ಯಂತಾತಮೇ ಭಕ್ತಾತಮೇ ಕ್ಷೇಮಸ್ತಮೇ ಸತಿಷ್ಟಮೇ ವಿಶ್ವಂತಮೇ ಮಹಸ್ತಮೇ. ದೇವಸ್ಥಾನ ಊರಿನ ಹೃದಯ ಇದ್ದಾಗ ಹೃದಯ ಏನು ಮಾಡ್ತಂದ್ರೆ ಶರೀರದ ರಕ್ತವನ್ನೆಲ್ಲ ತಾನು ಪಡೆದು ಶುದ್ಧೀಕರಿಸಿ ತೆರಿಗೆ ಶರೀರಗಳಿಗೆ ಕಳಿಸ್ತದೆ, ಶರೀರದ ಮೂಲಗಳಿಗೆ ಕಳಿಸ್ತದೆ. ಹಾಗೆ ದೇವಸ್ಥಾನ ಬೇರೆ ಬೇರೆ ಕಡೆಯಿಂದ ಭಕ್ತರ ಮನಸ್ಸು ಅಶುದ್ಧವಾಗುತ್ತೆ. ದೇವಸ್ಥಾನಕ್ಕೆ ಬರುವಾಗ ಯಾವುದೋ ಬೇಸರ, ಯಾವುದೋ ಚಿಂತೆ ಇದೆಲ್ಲ ಇರ್ತದೆ. ಹೀಗೆ ಚಿಂತೆ, ಬೇಸರ ಮೊದಲಾದವುಗಳಿಂದ ಕೂಡಿಕೊಂಡು ಬಂದಂತಹ ಜನರನ್ನು ಅವರ ಮನಸ್ಸನ್ನು ಶುದ್ಧೀಕರಿಸಿ ಚಿಂತೆಯನ್ನೆಲ್ಲ ಕಡಿಮೆ ಮಾಡಿ, ಬೇಸರವನ್ನು ಕಡಿಮೆ ಮಾಡಿ ಕಳಿಸ್ತದೆ. ಹೀಗಾಗಿ ದೇವಸ್ಥಾನ ಅನ್ನೋದು ಊರಿನ ಹೃದಯ ಇದ್ದಾರೆ. ಹೃದಯ ಆರೋಗ್ಯವಾಗಿದ್ದ ಶರೀರ ಎಲ್ಲ ಆರೋಗ್ಯವಾಗಿರ್ತದೆ. ಹಾಗೆ ದೇವಸ್ಥಾನ ಸರಿಯಾಗಿದ್ದರೆ ಊರಿನ ಸ್ಥಿತಿಯೆಲ್ಲ ಚೆನ್ನಾಗಿರ್ತದೆ. ಚಿಂತೆ, ಬೇಸರ ಮುಂತಾದವುಗಳಿಂದ ಕೂಡಿರುವ ಭಕ್ತರ ಮನಸ್ಸನ್ನು ಶುದ್ಧೀಕರಿಸುತ್ತದೆ. ಹೃದಯ ಆರೋಗ್ಯ ಸರಿಯಾಗಿದ್ದರೆ ಶರೀರದ ಆರೋಗ್ಯ ಸರಿಯಾಗಿರುವಂತೆ ದೇವಾಲಯಗಳ ವ್ಯವಸ್ಥೆ ಸರಿಯಾಗಿದ್ದರೆ ಆ ಊರಿನ ಸ್ಥಿತಿ ಸರಿಯಾಗಿರುತ್ತದೆ. ಹಾಗಾಗಿ ಊರಿನ ದೇವಾಲಯಗಳಲ್ಲಿ ಸರಿಯಾಗಿ ಪೂಜೆ, ಉತ್ಸವಾದಿಗಳು, ಅನ್ನದಾನ ನಡೆಯುವಂತೆ ನೋಡಿಕೊಳ್ಳಬೇಕು. ಇದರಿಂದ ಊರಿಗೆ ಕ್ಷೇಮವಾಗುತ್ತದೆ ಎಂದು ಹೇಳಿದರು. ದೇವಾಲಯದ ವತಿಯಿಂದ ಶ್ರೀ ಗುರುಗಳ ಪಾದಪೂಜೆ ನಡೆಯಿತು. ಶ್ರೀಗಳು ರಾಮಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಜಿಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.